ನಮಸ್ಕಾರ ವೀಕ್ಷಕರೇ, ಕೆಎಂ ಕನ್ನಡ ನ್ಯೂಸ್ಗೆ ಸ್ವಾಗತ. ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯುತ್ತಿದ್ದೇನೆ ಎಂದು ನಿವೃತ್ತ ಪೊಲೀಸ್ ಅಧಿಕಾರಿ ಹಾಗೂ ಅಭ್ಯರ್ಥಿ ಬಿ.ವೈ. ಬೆಳ್ಳುಬ್ಬಿ ಹೇಳಿದರು. ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಐತಿಹಾಸಿಕ ಪರಂಪರೆಯನ್ನು ಹೊಂದಿರುವ ವಿಜಯಪುರ ಮೀಸಲು ಮತಕ್ಷೇತ್ರದಿಂದ ಸ್ಪರ್ಧಿಸುತ್ತಿದ್ದೇನೆ. ಇನ್ನು ಜಿಲ್ಲೆಯ ಅಭಿವೃದ್ಧಿಯೇ ನನ್ನ ಮೊದಲ ಆದ್ಯತೆ ಆಗಿದೆ. ವಿಜಯಪುರ ಪಾರಂಪರಿಕ ಕಟ್ಟಡಗಳನ್ನು ವಿಶ್ವಪರಂಪರೆಯಲ್ಲಿ ಸೇರಿಸಲು ಪ್ರಯತ್ನ ಮಾಡುತ್ತೇನೆ. ಅದಕ್ಕಾಗಿ ಮತದಾರರ ನನಗೆ ಆಶೀರ್ವಾದ ಮಾಡಬೇಕು ಎಂದು ಮನವಿ ಮಾಡಿದರು. ವರದಿ ಮಡಿವಾಳಪ್ಪ, ವಿಜಯಪುರ. ಬಿ.ವೈ. ಬೆಳ್ಳುಬ್ಬಿ. ನಾನು ನಿವೃತ್ತ SP. ನಾನು ಹುಟ್ಟಿ ಬೆಳೆದಿದ್ದು ಕೂಡ ನಾನು ವಿಜಯಪುರ ನಗರದಲ್ಲಿನೇ. ನನ್ನ ಪ್ರಾಥಮಿಕ ಶಾಲೆ ಕೂಡ ಇಲ್ಲೇ ಆಗಿದೆ. ಅನಂತರ ನಾನು ಕಾಲೇಜ್ ಕೂಡ ಧಾರವಾಡದಲ್ಲಿ ಕಾನೂನು ಮತ್ತು ಇದನ್ನು ಕಲಿತೀವಿ. ಅನಂತರ 81ರಲ್ಲಿ ನಾನು ಡೈರೆಕ್ಟ್ PSI ಅಂತ ಸೆಲೆಕ್ಷನ್ ಆಗಿ ಟ್ರೈನಿಂಗ್ ಮೈಸೂರು ಮತ್ತು ಧಾರವಾಡ ಕಡೆ ಎಲ್ಲ ಮುಗಿಸಿ, ಅನಂತರ ಆಲ್ಮೇದು ಮತ್ತು ವಿಜಯಪುರದ ಜಿಲ್ಲೆಯ ಮುದ್ದೇಬೇಳದಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರು, ಬಾಗೇವಾಡಿ ಹಾಗೂ ವಿಜಯಪುರ ಗ್ರಾಮೀಣ ಭಾಗದಲ್ಲಿ ಮತ್ತು ಇಂಡಿ ವೃತ್ತಗಳಲ್ಲಿ ನಾನು ಸೇವೆಯನ್ನು ಸಲ್ಲಿಸಿದ್ದೇನೆ. ಆಮೇಲೆ ನಂತರ ಬಡ್ತಿ ಹೊಂದಿ DYSP ಅಂತ ಬಾಗೇವಾಡಿ ಮತ್ತು ವಿಜಯಪುರ, ಆನಂತರ ಇಂಡಿಯಲ್ಲಿ ಕೂಡ ಮಾಡಿದ್ದೀನಿ ಮತ್ತು ಬಿಜಾಪುರದಲ್ಲಿ ಅಡಿಷನಲ್ SP ಅಂತ ಮಾಡಿದ್ದೀನಿ. ಆನಂತರ ನಾನು ಇಂಟೆಲಿಜೆನ್ಸ್ SP ಆಗಿ ರಿಟೈರ್ಡ್ ಆಗಿದ್ದೀನಿ. ಹೀಗಾಗಿ ಸುಮಾರು 20 ವರ್ಷಗಳ ಕಾಲ ನಾನು ವಿಜಯಪುರ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೀನಿ. ಅಲ್ಲಿ ನನಗೆ ಪ್ರತಿಯೊಂದು ಪರಿಚಯ ಇದೆ. ಸುಮಾರು 600 ಗ್ರಾಮದ ಸುಮಾರು 500 ಗ್ರಾಮದ ನನ್ನ ಸೇವಾ ಅವಧಿ. ಹೀಗಾಗಿ ಜನರ ಸಂಪರ್ಕ ನಾನು ಜನರ ಜೊತೆಗೆ ಹೋಗಿ ವಿಜಯಪುರ ಜಿಲ್ಲೆ ಮತ್ತು ವಿಜಯಪುರ ನಗರವನ್ನು ಒಂದು ಒಳ್ಳೆಯ ಅಭಿವೃದ್ಧಿ ಮತ್ತು ಲೋಕಸಭಾದಲ್ಲಿ ಏನು ಈ ವಿಜಯಪುರ ತೊಂದರೆಗಳು ಜಿಲ್ಲೆಯಲ್ಲಿ ಮಿಡ್ಲ್ಯಾಂಡ್ ಯೋಜನೆ ಆಯಿತು, ಇವನ್ ದ್ರಾಕ್ಷಿ ಬೆಳೆಗಾರರ ಸಮಸ್ಯೆಗಳಾಯಿತು, ಇನ್ನಿತರ ಸಮಸ್ಯೆಗಳು ಕೂಡ. ಇದೊಂದು ಪ್ರವಾಸೋದ್ಯಮವನ್ನು ಕೇಂದ್ರವಾಗಿ ಮಾಡಬೇಕು ಮತ್ತು ವಿಶ್ವ ಪರಂಪರೆಯಲ್ಲಿ ಇದನ್ನು ಕೂಡಿಸಬೇಕು ವರ್ಲ್ಡ್ ಹೆರಿಟೇಜಲ್ಲಿ ಅನ್ನೋ ಉದ್ದೇಶದಿಂದ ನಾನು ಈ ಚುನಾವಣೆಗೆ ನಿಲ್ತಾ ಇದ್ದೇನೆ. ನಾನು ಎಲ್ಲ ನನ್ನದೇ ಆದಂಥ ಗೆಳೆಯರದಾರ, ಮಿತ್ರರದಾರ ಮತ್ತು ಸಂಬಂಧಿಕರದಾರ. ಇವರ ಹತ್ತಿಕ್ಕೆ ಹೋಗಿ ನಾನು ಎಲ್ಲ ನನ್ನ ಏನಿದೆ ಓಟ್ಗಳನ್ನು, ಮತಗಳನ್ನು ಕೇಳ್ತೀನಿ. ಕೇಳಿ ನಾನು ಆದಷ್ಟು ಒಂದು ಜಯಶಾಲಿ ಆಗಬೇಕಂತ ನನ್ನದು ವಿಚಾರ ಇದ್ದು ನಾನು ವಿಜಯಪುರದ ಒಂದು ಸಂಸದನಾಗಿ ಬಂದರೆ ನಾನು ವಿಜಯಪುರದ ಜಿಲ್ಲೆಯನ್ನು ಒಂದು ಒಳ್ಳೆಯ ಅಭಿವೃದ್ಧಿ ಆಗ್ತೇನೆ ಅಂತ ಹೇಳ್ತಾ ಇದ್ದೀನಿ ಸರ್. ಇವಾಗ ಫಸ್ಟ್ ಪಕ್ಷೇತರ ಅಂತ ನಾನು ಈಗ ಇದು ಮಾಡ್ತಾಯಿದ್ದೀನಿ. ನನಗೆ ಏನಾದರೂ ಬೇರೆ ರಾಷ್ಟ್ರೀಯ ಅಥವಾ ಪ್ರಾದೇಶಿಕ ಪಕ್ಷಗಳು ಏನಾದರೂ ನನಗೆ ಅನುವು ಮಾಡಿಕೊಟ್ಟರಂದ್ರೆ ಆ ಪಕ್ಷ ವತಿಯಿಂದ ಕೂಡ ನಾನು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ಎಷ್ಟು ಮತದಿಂದ ಅಷ್ಟು ಬರ್ಬೋದು ಅವ್ರ ಗ್ಯಾರಂಟಿ ಏನು ಮತದಾರರ ಮೇಲೆ ಡಿಪೆಂಡ್ ಸರ್. ನಾನು ಎಷ್ಟು ಮತ ಗೆಲ್ತೇನಂತೂ ಅಷ್ಟೇ ಹೇಳ್ಬೋದು ಸರ್, ಬಟ್ ಇಷ್ಟೇ ಅಂತ ನನಗೆ ಹೇಳೋಕ್ಕಾಗೋದಿಲ್ಲ ಸರ್. ಡಬಲ್ ಯಾವ ಥರ ಇದೆ ಸರ್? ಐತೆ ಸರ್. ನನಗೆ ಆದಂಥ ಕೆಲವೊಂದು, ನಾನು ಇಲ್ಲಿ ಪೊಲೀಸ್ ಇಲಾಖೆಯಲ್ಲಿ ನೌಕರಿ ಮಾಡುವಾಗ ಕೆಲವೊಂದು ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಂಡಿನಿ. ಅಂತಲ್ಲಿ ಹೋಗಿ ಕೇಳಿ ಅವ್ರ ಸಂಬಂಧಿಕರು, ಅವ್ರಿಗೆ ಮಿತ್ರರು ಮತ್ತು ಅವ್ರ ಗೆಳೆಯರ ಮುಖಾಂತರ ಸ್ವಲ್ಪ ಹೆಚ್ಚಿನ ಮತಗಳನ್ನು ಹಾಕ್ರಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊಡ್ತೀನಿ ಸರ್ ನಾನು. ಇನ್ನೊಮ್ಮೆ ಹೇಳಿ ಸರ್. ಭೀಮಪ್ಪ ಯಮನಪ್ಪ ಬೆಳ್ಳುಬ್ಬಿ ಸರ್, ಏಜ್ 69 ಸರ್. ಓಕೆ ಸರ್.